ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಮ್ಮ, ನನ್ನ ಭ್ರಮೆ ಇರಬೇಕು. ಭಾವನಮ್ಮ, ಖುಷಿ, ಹೇಗೆ ಇಲ್ಲಿಗೆ ಬಂದೆ? ಯಾರು ಕರ್ಕೊಂಡ್ಬಂದ್ರು? ಸಿದ್ದು ಅಂಕಲ್. ನೀ ಯಾಕೆ ಊಟ ಮಾಡ್ತಿಲ್ಲ? ಸಿದ್ದು ಅಂಕಲ್ ಹುಷಾರಿಲ್ಲ ಅಂದ್ರು. ಹಾಗೇನಿಲ್ಲ ಖುಷಿ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ, ಸಿದ್ದು ಅಂಕಲ್ ನನಗೆಲ್ಲ ಹೇಳಿದ್ದಾರೆ. ಈಗ ನೀವು ಊಟ ಮಾಡ್ಬೇಕಾಯ್ತಾ? ಬೇಡ ಪುಟ, ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ. ಇಲ್ಲ ಭಾವನಮ್ಮ, ನೀವೇ ತಾನೇ ಹೇಳಿದ್ದು ಟೈಮಿಗೆ ಊಟ ಮಾಡಬೇಕು ಅಂತ. ಈಗ ನೀವೇ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಹೇಗೆ? ಬನ್ನಿ ಬನ್ನಿ, ಊಟ ಮಾಡೋಣ ಬನ್ನಿ. ಅಮ್ಮ, ಟಿಫನ್ ಕರೆಕ್ಟಾಗಿ. ಖುಷಿ, ಟಿಫಿನ್ ಬಾಕ್ಸ್ ಹಾಗೇ ಇದೆ, ಸ್ಕೂಲಲ್ಲಿ ಏನೂ ತಿಂತಿಲ್ವಾ? ನೀವೇ ನೆನಪಾಗ್ತಿದ್ರಿ ಭಾವನಮ್ಮ, ಅದಕ್ಕೆ ನಾನು ತುಂಬ ಅಳ್ತಿದ್ದೆ. ಅಮ್ಮ ಗುಡ್ ಗರ್ಲ್. ಖುಷಿ, ಇನ್ಮೇಲೆ ಯಾವತ್ತೂ ಬಾಕ್ಸ್ನ ಹೀಗೆ ತರಬಾರ್ದು. ಊಟನ ಖಾಲಿ ಮಾಡಬೇಕು, ಇಲ್ಲಾಂದರೆ ಭಾವನಾ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ, ಆಯಿತಾ? ಸರಿ ಭಾವನಮ್ಮ, ಸಾರಿ. ಖುಷಿ, ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ಯಾ ಅಲ್ವಾ? ಓ ಭಾವನಮ್ಮ, ಹೇಳು ಜಾನು. ಹಲೋ ಅಕ್ಕ, ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಅಲ್ಲ, ನಿನಗೆ ನೋಡು, ತಂಗಿ ಅನ್ನೋದು ನೆನಪೇ ಇಲ್ಲ. ಮದುವೆ ಮಾಡ್ಕೊಂಡು ಮನೆಗೆ ಹೋದ ತಕ್ಷಣ ಆ ತಂಗಿನ ಬಿಟ್ಬಿಟ್ಯಾ? ಇನ್ನೇನು, ಗಂಡನ ಜೊತೆ ಆರಾಮಾಗಿದ್ದೀನಲ್ಲ, ಅವಳಿಗೆ ಯಾಕೆ ಫೋನ್ ಮಾಡೋದು ಅಂತ ತಾನೇ? ಹಾಗೇನಿಲ್ಲ ಜಾನು. ನಂಗೆಲ್ಲ ಅರ್ಥ ಆಗುತ್ತೆ ಬಿಡು. ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೆ. ಹೇಗಿದ್ದಾಳೆ ನಮ್ಮ ಚಿಂಕುಳಿ? ಇನ್ನೆಲ್ಲಿರ್ತಾಳೆ, ನನ್ನ ಪಕ್ಕನೇ ಕೂತಿದ್ದಾಳೆ. ಸರಿ ಸರಿ, ಫೋನ್ ಕೊಡು. ತಗೋ, ಚಿಕ್ಕಿ ಮಾತಾಡ್ತಿದ್ದಾರೆ. ಹಾಯ್ ಚಿಕ್ಕಿ. ಹೋಗು, ನೀನು ಹಾಯ್ ಎಲ್ಲ ಯಾರಿಗೆ ಬೇಕು, ನಂಗೆ ಬೇಡ. ಯಾಕೆ ಚಿಕ್ಕಿ, ನನ್ನ ಮೇಲೆ ಕೋಪನಾ? ಇನ್ನೇನು ಮತ್ತೆ, ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ರೆ ಇಲ್ಲಿ ನೀನೇ ಇಲ್ಲ. ಕೋಪ ಬರ್ದೆ ಇನ್ನೇನಾಗುತ್ತೆ? ಇದೆ, ಅಮ್ಮಂಗೆ ಕೊಡ್ತೀನಿ.
ಜಾನು ಮನೆಗೆ ಬಂದಿದ್ಯಾ? ಹ್ಞೂ ಅಕ್ಕ, ನಾನು ಮತ್ತು ಜಯಂತ್ ಅವರು ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಬಂದ್ವಿ. ನಾನು ಅಲ್ಲಿಗೆ ಬರ್ತೀನಿ ಅಂದೆ, ಅಮ್ಮನೇ ಬೇಡ ಅಂತ ಹೇಳಿದ್ರು. ಅಮ್ಮನಿಗೆ ಇವ್ರ ಮುಖ ನೋಡೋಕೆ ಬೇಜಾರಾಗಿರುತ್ತೆ, ಅದಕ್ಕೆ ನೀನು ಹೋಗೋದು ಬೇಡ ಅಂದಿರ್ತಾರೆ. ಅದೇ ಮತ್ತೆ ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ? ಹಾಗೆಲ್ಲ ಏನೂ ಇಲ್ಲ. ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬೇಡ ಅಂತ ಹೇಳಿರ್ತಾರೆ ಅಷ್ಟೇ. ಅರ್ಥನೇ ಇಲ್ಲದೆ ಇರೋ ಮದುವೆಗೆ ನೀನು ಏನೇನೋ ಅರ್ಥ ಕಲ್ಪಿಸ್ಕೋಬೇಡ ಜಾನು. ಇಲ್ಲಿನ ಪರಿಸ್ಥಿತಿ ನೀನು ಅನ್ಕೊಂಡ ಹಾಗಿಲ್ಲ. ಅಯ್ಯೋ ಆಯ್ತು ಆಯ್ತು ಆಯ್ತು, ನಾನು ತಮಾಷೆ ಮಾಡಿದೆ ಕಣೆ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ಯಾ? ನೀನೇ ಹೇಳಿದ್ದೆ ತಾನೆ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ. ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಒಂದು ನಿಮಿಷ, ನಾನು ಯಾತಕ್ಕೆ ಕಾಲ್ ಮಾಡಿದೆ ಅದನ್ನೇ ಮರ್ತ್ಬಿಟ್ಟೆ ನೋಡು. ನಾನು ಕಾಲ್ ಮಾಡಿದ ವಿಷಯ ಏನಂದರೆ, ನಿನ್ನ ಮತ್ತೆ ಭಾವನ್ನ ಮನೆಗೆ ಊಟ ಕರೆಯೋಕ್ಕೆ. ಹಲೋ ಅಕ್ಕ, ಕೇಳಿಸ್ತು ತಾನೆ? ಕೇಳಿಸ್ತು. ಮತ್ತೆ ಯಾಕೆ ಏನು ಹೇಳ್ತಿಲ್ಲ? ಮನ್ಸು ಖಾಲಿ ಇದ್ದಾಗ ಮಾತು ಖಾಲಿ ಆಗುತ್ತೆ. ಅದಕ್ಕೆ ಅದೆಲ್ಲ ಸರಿ ಹೋಗಬೇಕು ಅಂತಲೇ ಮನೆಗೆ ಊಟ ಕರಿತಾ ಇರೋದು. ಜೊತೆಗೆ ನನ್ನ ಚಿಂತೋಳಿನೂ ಕರ್ಕೊಂಡು ಬಾ, ಎಲ್ಲ ಸರಿ ಹೋಗುತ್ತೆ. ನೀನು ಬರ್ತಿದ್ಯಾ, ಬರಲೇಬೇಕು ಅಷ್ಟೇ. ಬೇಡ ಜಾನು, ಈಗ ನನಗೆ ಎಲ್ಲಿಗೂ ಬರೋಕ್ಕೆ ಮನಸ್ಸಿಲ್ಲ. ಸ್ವಲ್ಪ ದಿನ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಏನಕ್ಕ ನೀನು ಇಲ್ಲಿ ಬರ್ತೀಯಾ, ನಿನ್ನ ಜೊತೆ ಮಾತಾಡ್ಬೋದು ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ರೆ ನೀನು ಬರೋಲ್ಲ ಅಂತ ಹೇಳ್ತಿದ್ಯಲ್ಲ. ಇಷ್ಟೇ ನನಗೆ ನನ್ನ ಮೇಲಿರೋ ಪ್ರೀತಿ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬರ್ತಿದ್ಯಾ ಅಷ್ಟೇ. ಇದಕ್ಕೆ ಅಮ್ಮ ಒಪ್ಪಿದಾರಾ? ಅದೇ ಮತ್ತೆ ಒಪ್ಪಿಸ್ದೇ ಬಿಡ್ತೀನ ನಾನು? ಅವರೇ ಫೋನ್ ಮಾಡಿ ಕರಿತೀನಿ ಅಂದರು. ನಾನೇನೆ ನಿನ್ನ ಜೊತೆ ಮಾತಾಡ್ದಕ್ಕೂ ಆಗುತ್ತೆ, ಕರ್ದಾಗೂ ಆಗುತ್ತೆ ಅಂತ ಹೇಳಿದೆ. ಮಿಸ್ ಮಾಡ್ತೆ ಬಾ. ಹಾಂ, ನನಗೆ ಯಾಕೋ ಇದೆಲ್ಲ ಬೇಡ ಅನ್ನಿಸ್ತಿದೆ ಜಾನು. ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡು ನೋಡೋಣ. ನಾವೆಲ್ಲರೂ ಸೇರಿ ಎಷ್ಟು ದಿವಸ ಆಯಿತು ಹೇಳು? ಅಟ್ಲೀಸ್ಟ್ ಇದು ಒಂದು ನೆಪಕ್ಕಾದರೂ ನಾವೆಲ್ಲರೂ ಸಿಗ್ತಿದ್ದೀವಿ. ಪ್ಲೀಸ್ ಕಣೆ, ಬರಲ್ಲ ಅಂತ ಮಾತ್ರ ಹೇಳಬೇಡ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಖಂಡಿತ ಬರ್ತೀಯ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.